ಜಗದೀಶ್ ತನ್ನ ಹಳ್ಳಿಗೆ ಸಮೀಪವೇ ಇರುವ ಇನ್ನೊಂದು ಹಳ್ಳಿಯಲ್ಲಿ ಜಮೀನು ಖರೀದಿಸಿರುತ್ತಾನೆ. ಆ ಜಮೀನನ್ನು ನೋಂದಣಿ ಮಾಡಿಸುವ ಬಗ್ಗೆ ಚಿಂತೆಯಲ್ಲಿ ಮನೆಯ ಜಗುಲಿಯ ಮೇಲೆ ಕೂರುತ್ತಾನೆ. ಯಾಕೆಂದ್ರೆ ನೋಂದಣಿ ಮಾಡಿಸಲು ಅಲೆದಾಡಬೇಕು. ಇದರಿಂದ ತನ್ನ ಬೇರೆ ಕೆಲಸಗಳು ಸ್ಥಗಿತಗೊಳ್ಳುತ್ತವೆ. ಹಣ, ಶ್ರಮ, ಸಮಯ ಎಲ್ಲ ವ್ಯರ್ಥ ಆಗತ್ತೆ ಅನ್ನೋ ಚಿಂತೆಯಲ್ಲಿ ಇರುತ್ತಾನೆ. ಆಗ ಕಾಲೇಜಿಗೆ ಹೊರಟ ಅವನ ಮಗಳು ರಮ್ಯಾ ಚಿಂತೆಯಲ್ಲಿ ಕೂತ ಅಪ್ಪನನ್ನು ನೋಡಿ ಚಿಂತೆಗೆ ಕಾರಣ ಏನೆಂದು ಕೇಳುತ್ತಾಳೆ. ಯಾಕಪ್ಪ ಚಿಂತೆಯಲ್ಲಿ ಕೂತಿದೀಯಾ? ಏನಿಲ್ಲ ಮಗ್ಳೆ, ಅದು ನನ್ನ ಚಿಂತೆ. ನೀನು ಕಾಲೇಜ್ಗೆ ಹೋಗು. ಅಪ್ಪ, ನಾನು ಕಾಲೇಜ್ಗೆ ಹೋಗ್ತೀನಿ. ಆದ್ರೆ ನಿನ್ನ ಚಿಂತೆಗೆ ಪರಿಹಾರ ನನಗೆ ಗೊತ್ತಿದ್ರೂ ಗೊತ್ತಿರ್ಬೋದು ಅಲ್ವಾ? ಯಾರಿಗ್ ಗೊತ್ತು? ಇಲ್ಲ ಮಗಳೇ, ನೀನು ಗೊತ್ತಾಗಲ್ಲ ಬಿಡೋದು. ಮೊದ್ಲು ನೀನು ಹೇಳಪ್ಪ, ಆಮೇಲೆ ನೋಡೋಣ. ನಾನು ಮೊನ್ನೆ ಜಮೀನು ತಗೊಂಡಲ್ಲ, ಅದ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಎಷ್ಟು ಅಲ್ದಾಡಬೇಕು ಅನ್ನೋ ಚಿಂತೆ ಅಷ್ಟೇ. ಅದಕ್ಯಾಕಪ್ಪ ಅಲೆದಾಡ್ಬೇಕು? ಸಕಾಲ ಕಾಯ್ದೆಯಡಿ ಅರ್ಜಿ ಹಾಕಿದ್ರೆ ಆಯ್ತು. ಏನಮ್ಮ, ಸಕಾಲ ಕಾಯ್ದೆನಾ? ಹೌದಪ್ಪ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹೋಗಿ ಸಕಾಲ ಕಾಯ್ದೆಯಡಿ ಜಮೀನು ನೋಂದಣಿಗೆ ಅರ್ಜಿ ಹಾಕು. ಆಮೇಲೆ ಕಚೇರಿಗೆ ಅಲ್ದಾಡ್ಬೇಕಲ್ವಾ? ಇಲ್ಲಪ್ಪ, ಒಂದು ಕೆಲಸದ ದಿನದಲ್ಲಿ ನೀನು ಬಯಸಿದ ಸೇವೆ ನಿನ್ನ ಕೈ ಸೇರತ್ತೆ. ಹೌದಾ? ಅಷ್ಟು ಬೇಗ? ಹೌದಪ್ಪ, ಒಂದು ವೇಳೆ ನಿಗದಿತ ಅವಧಿಗೆ ಸೇವೆ ಸಿಗದಿದ್ರೆ ನೀನು ಮೇಲ್ಮನವಿ ಕೂಡ ಸಲ್ಲಿಸಬಹುದು. ಹೌದಾ ಮಗಳೇ? ಸರ್ಕಾರಿ ಸೇವೆ ಪಡೆಯೋದು ಈಗ ಅಷ್ಟು ಸುಲಭನಾ? ಹೌದಪ್ಪ, ಸಕಾಲ ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪಲ್ಲ. ಅಪ್ಪ, ನಂಗೆ ಕಾಲೇಜಿಗೆ ಲೇಟ್ ಆಯ್ತು. ಬಾಯ್. ಬಾಯ್.